ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬಂತು. ಸೊ ಹಾಗಾಗಿ ಮನೆ ಕ್ಲೀನ್ ಮಾಡೋದು ತುಂಬಾ ಇತ್ತು. ನಾನು ಮೊದಲು ತೊಗೊಂಡಿದ್ದು ರೂಮ್ ಫಸ್ಟ್ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೋದು ಅಂತ ರೂಮ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ನಾನು. ಮತ್ತು ನಾನೇನು ಮಾಡಿದೆ ಅಂತಂದರೆ ಹೂವು ಜಾಸ್ತಿ ರೇಟ್ ಆಗುತ್ತೆ ಅಂತೇಳಿ ಬುಧವಾರನೇ ಹೂವು ತೊಗೊಂಬಂದುಬಿಟ್ಟೆ ಹೊಸಕೋಟೆಗೆ ಹೋಗಿ. ಸ್ವಲ್ಪ ಪರವಾಗಿಲ್ಲ, ಅವತ್ತಿನ ರೇಟ್ಗೆ ತೊಗೋಬೋದಿತ್ತು. ಮತ್ತು ಅವತ್ತೇ ನಾನು ಬಳೆ ಕೂಡ ಹಾಕಿಸ್ಕೊಂಡೆ. ಟೈಮ್ ಸಿಗೋಲ್ಲ, ನಮ್ಮ ಫ್ರೀ ಇರೋದಿಲ್ಲ ನಾವು ಅಂತೇಳಿ. ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ತುಂಬಾ ಗಲೀಜಾಗಿ ಇಟ್ಕೊಂಡಿದ್ದೆ. ಎಣ್ಣೆ ಅದು ಇದು ಎಗ್ರಿ ಎಲ್ಲ ಇಟ್ಟು ಎಲ್ಲ ಗಲೀಜಾಗಿದ್ದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಆಗೋಷ್ಟಕ್ಕೆ ಸಾಯಂಕಾಲ ಆಗೋಯಿತು. ಮತ್ತು ತಂದಿರೋ ಹೂವನ್ನೆಲ್ಲ ಅವತ್ತು ರಾತ್ರಿನೇ ಬುಧವಾರ ನೈಟು ಎಲ್ಲ ನಾನು ಪೋಣಿಸಿ ಬಾಕಿದ ಹಣ ಎಲ್ಲ ಪೋಣಿಸಿಟ್ಕೊಂಡಿದ್ದೆ. ಮತ್ತು ಆಗಸ್ಟ್ 15th ಆಗಿರೋದ್ರಿಂದ ಆಗಸ್ಟ್ 15th ನನ್ನ ಮಗನ ಪಿಕಪ್ ಮಾಡ್ಕೊಂಬರೋಕ್ಕೆ ಹೋಗಿದ್ದೆ ನಾನು. ಅಲ್ಲಿಂದ ಬಂದು ಮನೆಯಲ್ಲಿ ಕಜ್ಜಿಕಾಯಿ, ರವೆ ಉಂಡೆ, ಕಜ್ಜಾಯ, ಚಕ್ಲಿ, ಕೋಡ್ಬಳೆಲ್ಲ ಮಾಡ್ಕೊಂಡ್ವಿ. ಆಚೆ ತಂದು ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ ನಾವು ಮನೆಯಲ್ಲೇ ಮಾಡ್ಕೊಂಡ್ವಿ. ಅಷ್ಟು ಟೈಮ್ ಇತ್ತು. ಸ್ಕೂಲಿಂದ ವಾಪಸ್ ಬಂದಮೇಲೆ ಬಟ್ಟೆ ಎಲ್ಲ ಒಗೆದಾಕಿ ಇದನ್ನು ಮಾಡ್ಕೊಂಡಿದ್ದೀನಿ ನಾನು. ಮತ್ತು ರಾತ್ರಿಗೆಲ್ಲ ಅಡ್ಜಸ್ಟ್ ಮಾಡಬೇಕಲ್ಲ, ಎಲ್ಲ ರೆಡಿ ಮಾಡೋಕ್ಕೆ ಟೈಮ್ ಆಗೋಗುತ್ತೆ ಅಂತೇಳಿ ಇದನ್ನೆಲ್ಲ ಮನೇಲಿ ಪ್ರಿಪೇರ್ ಮಾಡ್ಕೊಂಡು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಆಚೆ ತಂದು ಮಾಡೋದು ಅಷ್ಟೊಂದು ಪರ್ಫೆಕ್ಟ್ ಅನಿಸಲ್ಲ. ಮನೇಲಿ ಮಾಡಿ ನಾವು ಕಷ್ಟಪಟ್ಟು ಮನೇಲಿ ಮಾಡೋದು ತುಂಬ ಉತ್ತಮ ಅಂತ ನನಗನ್ನಿಸ್ತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟನ್ನು ಹಾಕಿ. ಮತ್ತು ಇದನ್ನೆಲ್ಲ ಮಾಡಿದ್ದಾದಮೇಲೆ ನಾನು ನೈಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಡೆಕೋರೇಷನ್ನು. ತುಂಬಾ ಕಷ್ಟ ಆಯಿತು, ಆದರೂ ಪರವಾಗಿಲ್ಲ ಅಂತೇಳಿ 2 ಗಂಟೆ ರಾತ್ರಿ ಅಂತೂ ಎಲ್ಲ ಕ್ಲೀನ್ ಮಾಡಿಕೊಂಡು ಡೆಕೋರೇಷನ್ ಮಾಡಿ ರೆಡಿ ಮಾಡಿಕೊಂಡೆ. ಈ ಚೊಂಬಿಗೆ ಬಂದುಬಿಟ್ಟು ನಾನು ಅಕ್ಕಿ ಮತ್ತು ಕಲ್ಸಕ್ಕೆ ದಾಚಿದ್ದೀನಿ, ಚಿರಗೆ ಕಟ್ಟನ್ನು ಹಾಕಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ನೈಟು 2 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗೋಯಿತು. ಬೆಳಗ್ಗೆ 3:30 ಎದ್ದು ನಾನು ಮತ್ತೆ ರೆಡಿ ಮಾಡ್ಕೋಬೇಕಾಗಿತ್ತು. ಅವತ್ತಿನ ದಿವಸ ನೈಟೇ ನಾನು ಆಚೆ ಎಲ್ಲ ತೆಗೆದು ರಂಗೋಲಿ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೆ. ಫೈನಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ದೇವ್ರ ಮನೆಯಲ್ಲೂ ಕಲಶ ಇಡೋದ್ರಿಂದ ದೇವ್ರ ಮನೆಯಲ್ಲೂ ಸಹ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ, ಎಲ್ಲ ರೆಡಿ ಆಗಿದೆ. ನಮ್ಮ ಮನೆ ವರಮಹಾಲಕ್ಷ್ಮಿ ಹೀಗಿದೆ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ತಾಯಿ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೋ ಮಚ್.